30ನೇ ತಾರೀಕು ಕೊಟ್ಟಿರೋದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ. ಯಾವತ್ತಾದ್ರೂ ಆಧ್ಯಾತ್ಮ ಮಾತಾಡಿದುಂಟು ಅವ್ರು ಫಸ್ಟ್. ಈಗ ನೋಡಿ 2/11/2029ನೇ ತಾರೀಕು ಕೊಟ್ಟಿರೋರು ಎಂಟರ್ಟೈನ್ ಮಾಡ್ದಂಗೆ ಯಾರು ಮಾಡಕ್ಕಾಗಲ್ಲ. ಏನ್ ಕಿಚ್ಚ ಸುದೀಪ್ ಸೆಕೆಂಡ್, ಶಾರುಖ್ ಖಾನ್ ಸೆಕೆಂಡ್, ಅಜಯ್ ದೇವಗನ್ ಸೆಕೆಂಡ್, ಪವನ್ ಕಲ್ಯಾಣ್ ಸೆಕೆಂಡ್, ಸರ್ ಗಣೇಶ್ ಸೆಕೆಂಡ್. 11ನೇ ತಾರೀಕು ಅಮಿತಾಬ್ ಬಚ್ಚನ್, 20ನೇ ತಾರೀಕು ಜೂನಿಯರ್ NTR, 1ನೇ ತಾರೀಕು ಕೊಟ್ಟಿರೋರು SM ಕೃಷ್ಣ ಅವರು. ಆಮೇಲೆ 19ನೇ ತಾರೀಕಲ್ಲಿ ಗ್ರೇಟ್ ಇಂದಿರಾ ಗಾಂಧಿ ತಗೊಳ್ಳಿ. ಇವರೆಲ್ಲ ಅಡಾಪ್ಟೆಡ್ ಚಿಲ್ಡ್ರನ್ಸ್ ಆಫ್ ಗವರ್ನಮೆಂಟ್ ಅನ್ಬೋದು ಇವ್ರನ್ನ. ಈ 2/11/2029ನೇ ಸಂಖ್ಯೆ ಬಿಟ್ಟವ್ರು ಅಮ್ಮಂತರ. ನಿಂದು ತಾಯಿ 29 ರೆಬಲ್ ಸ್ಟಾರ್, 29 ಅಕ್ಕಿನೇನಿ ಕಿಂಗ್. ನೀವು ವೇದ ಉಪನಿಷತ್ತಲ್ಲ ಒಂದ್ ಲೆವೆಲ್ಗೆ ಹೋಗ್ಬಿಟ್ರೆ ಅಲ್ಲಿ ವಿಗ್ರಹಾರಾಧನೆ ಇಲ್ಲ ಅಲ್ಲಿ. ಆಗ ದೇವತಾ ಮನುಷ್ಯರು ಆಗ್ತಕ್ಕಂತ ಯೋಗಗಳು 4, 13, 22, 31ನೇ ಸಂಖ್ಯೆ ಹುಟ್ಟೋರ್ಗೆ ಇದೆ. 22ನೇ ತಾರೀಕು ಅಮಿತ್ ಶಾ ಅವ್ರು ಓಡಿಸ್ದಿರೋ ತಲೆನ ಯಾವ್ದಾದ್ರು ಹೊರದೇಶಕ್ಕೆ ಹೋಗ್ಬಿಟ್ಟು ಒಂದ್ 100 ಜನ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ದೇಶ ಬಿಟ್ಟು ಇಲ್ಲಿ ಬಂದಿರೋರು ಕೈ ಎತ್ರಿ ಅಂದ್ರೆ 100 ಜನ ಇದ್ರೆ ಅಲ್ಲಿ ಒಂದ್ 60-70 ಜನ 4, 13, 22, 31ನೇ ಸಂಖ್ಯೆಲ್ಲೇ ಹುಟ್ಟಿರ್ತಾರೆ. ನನ್ನ ಹೆಸರೇ ಲೂಸ್ ಮುಂದೆ ಇನ್ನೊಂದು ಹೆಸರು ಹಾಕೊಂಡ್ಬಿಡ್ತೀನಿ ಅಂದ್ರೆ, ನನ್ನ ಹೆಸರೇ ಕ್ರೇಜ್ ಅದ್ರ ಮುಂದೆ ಏನೋ ಒಂದು ಹಾಕ್ಬಿಡ್ತೀನಿ ಅಂದ್ರೆ ಲೈಫ್ ಹಂಗೆ ಒಂದ್ ಲೆವೆಲ್ಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಅಂದ್ರೆ ಅವ್ರು ಚಾಲೆಂಜಿಂಗ್ ಸ್ಟಾರ್ ಅಂತ ಇಟ್ಕೊಳ್ಳೋದಕ್ಕೆ ತುಂಬಾ ಚಾಲೆಂಜ್ ಬರ್ತಿದೆ ಲೈಫ್. ಯಾಕೆ ಬರಬಾರ್ದು? ಕೆಟ್ಟನೋಗೋದು ಏನಿಲ್ಲ, ಒಂದ್ 2 ಮಾತು ಮಾತಾಡ್ಬಿಟ್ರೆ ಸಾಕು, ಫೋನಲ್ಲಿ ಬೈದ್ಬಿಟ್ರೆ ಸಾಕು, 2 ಮೆಸೇಜ್ ಮಾತಾಡಿದ್ರೆ ಸಾಕು, ಮುಗ್ದೋಯ್ತು. ಬಟ್ ದೇವತಾ ಮನುಷ್ಯ ಆಗೋದಕ್ಕೆ ಟೈಮ್ ಬೇಕು.